ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಆಯೋಜಿಸಲಾದ ವಿಶೇಷ ಕಾರ್ಯಕ್ರಮ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿ ಅಮೃತಾ ಫಡ್ನವೀಸ್, ಬಾಲಿವುಡ್ ನಟ ಶಾಹಿದ್ ಕಪೂರ್, ಟಾಲಿವುಡ್ ಸ್ಟಾರ್ ನಾಯಕಿ ಶ್ರೀಲೀಲಾ ಮತ್ತು ಇತರ ಅನೇಕ ಸೆಲೆಬ್ರಿಟಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗ ಆಸನಗಳನ್ನು ಪ್ರದರ್ಶಿಸಿದರು. ಆದಾಗ್ಯೂ ಕಾರ್ಯಕ್ರಮ ಮುಗಿದ ನಂತರ ನಡೆದ ಒಂದು ಸಣ್ಣ ಘಟನೆ ಈಗ ಜಾಲತಾಣದಲ್ಲಿ ದೊಡ್ಡ ವಿವಾದವಾಗಿದೆ. ಯೋಗ ಕಾರ್ಯಕ್ರಮದ ನಂತರ ಅಮೃತಾ ಫಡ್ನವೀಸ್ ಅವರ ಮಗಳು ಮತ್ತು ಶ್ರೀಲೀಲಾ ಮಾಧ್ಯಮ ಫೋಟೋಗ್ರಾಫರ್ಗಳಿಗೆ ಪೋಸ್ ನೀಡಿದರು. ಕೆಲವು ಛಾಯಾಗ್ರಾಹಕರು ಅಮೃತಾ ಫಡ್ನವೀಸ್ ಮತ್ತು ಅವರ ಮಗಳೊಂದಿಗೆ ಮಾತ್ರ ಫೋಟೋ ತೆಗೆದುಕೊಳ್ಳಲು ಬಯಸಿದ್ರು ಅಂತ ತೋರುತ್ತೆ. ಹೀಗಾಗಿ ಅಮೃತಾ ಫಡ್ನವೀಸ್ ತಮ್ಮ ಪಕ್ಕದಲ್ಲಿ ನಿಂತಿದ್ದ ಶ್ರೀಲೀಲಾಗೆ ಪಕ್ಕಕ್ಕೆ ಸರಿಯುವಂತೆ ಸನ್ನೆ ಮಾಡುತ್ತಿರುವ ವಿಡಿಯೋ ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಆ ಸಮಯದಲ್ಲಿ ಶ್ರೀಲೀಲಾ ಸ್ವಲ್ಪ ವಿಚಲಿತರಾದಂತೆ ಕಾಣುತ್ತಾರೆ. ನೆಟ್ಟಿಗರು ಈ ಬಗ್ಗೆ ವಿಭಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಡಿಯೋ ಹೊರಬಂದ ನಂತರ ಅನೇಕ ನೆಟ್ಟಿಗರು ಅಮೃತಾ ಫಡ್ನವೀಸ್ ಅವರ ನಡವಳಿಕೆಯನ್ನ ಟೀಕಿಸ್ತಾ ಇದ್ದಾರೆ. ಪ್ರಸಿದ್ಧ ನಟಿಯೊಬ್ಬರನ್ನ ಸೌಜನ್ಯದಿಂದ ನಡೆಸಿಕೊಳ್ಳಬೇಕಿತ್ತು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೆಲವರು ಇದು ಫೋಟೋ ಸೆಷನ್ನಲ್ಲಿ ನಡೆದ ಸಾಮಾನ್ಯ ಘಟನೆಯಾಗಿದ್ದು ಅನಗತ್ಯವಾಗಿ ಇದನ್ನು ದೊಡ್ಡ ವಿವಾದವಾಗಿ ಪರಿವರ್ತಿಸಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಶ್ರೀಲೀಲಾ ಅಥವಾ ಅಮೃತಾ ಫಡ್ನವೀಸ್ ಈ ಘಟನೆಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ವೃತ್ತಿ ಜೀವನದ ವಿಷಯದಲ್ಲಿ ಶ್ರೀಲೀಲಾ ಪ್ರಸ್ತುತ ದಕ್ಷಿಣ ಭಾರತೀಯ ಚಿತ್ರೋದ್ಯಮದ ಅತ್ಯಂತ ಪ್ರಸಿದ್ಧ ನಾಯಕಿಯರಲ್ಲಿ ಒಬ್ಬರು. ಕನ್ನಡದ ಕಿಸ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ಪೆಳ್ಳಿ ಸಂದಡಿ ಮೂಲಕ ತೆಲುಗು ಪ್ರೇಕ್ಷಕರಿಗೆ ಹತ್ತಿರವಾದರು. ಧಮಾಕ ಚಿತ್ರದ ಮೂಲಕ ಭಾರಿ ಯಶಸ್ಸನ್ನು ಪಡೆದ ನಂತರ ಶ್ರೀಲೀಲಾ ಭಗವಂತ ಕೇಸರಿ, ಗುಂಟೂರು ಕಾರಂ ಮತ್ತು ಸ್ಕಂದದಂತಹ ಚಿತ್ರಗಳಲ್ಲಿ ನಟಿಸುವ ಮೂಲಕ ಮನ್ನಣೆ ಗಳಿಸಿದ್ದಾರೆ. ಪುಷ್ಪ 2ನಲ್ಲಿನ ಅವರ ವಿಶೇಷ ಹಾಡು ದೇಶಾದ್ಯಂತ ಅವರ ಕ್ರೇಜನ್ನು ಹೆಚ್ಚಿಸಿತು. ಮುಂಬೈನಲ್ಲಿ ನಡೆದ ಘಟನೆಯ ಬಗ್ಗೆ ಟಾಲಿವುಡ್ ಅಭಿಮಾನಿಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಸಿಎಂ ಪತ್ನಿ ನಟಿಯನ್ನು ಈ ರೀತಿ ನಡೆಸಿಕೊಂಡಿದ್ದು ಸರಿನಾ? ನಟಿ ಅನ್ನೋದಕ್ಕಿಂತ ಒಬ್ಬರು ಮಹಿಳೆಯನ್ನು ಈ ರೀತಿ ಅವಮಾನ ಮಾಡುವ ರೀತಿ ನಡೆಸಿಕೊಳ್ಳೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನು ಶ್ರೀಲೀಲಾ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.